ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಏನು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಈ ವೆಜಿಟೇಬಲ್ ಸೀಡ್ಸ್ ಕಿಟ್ಟನ್ನು ರೈತರಿಗೆ ಇವತ್ತು ವಿತರಣೆ ಮಾಡಿದ್ದಾರೆ. ಈ ಕಿಟ್ಟಲ್ಲಿ ನಾವು ಚಿತ್ರದಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಟೊಮೊಟೊ, ಸೌತೆಕಾಯಿ, ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಇದು ಬೆಂಡೆಕಾಯಿ, ಹೀರೆಕಾಯಿ, ಇದು ಗೋರಿಕಾಯಿ, ಬೀನ್ಸು ಮತ್ತು ಬದನೆಕಾಯಿ ಇಷ್ಟು ಥರದ ಬೀಜಗಳನ್ನು ಇದು ಕವರ್ ಮೇಲೆ ಹಾಕಿದರೆ ಇದು ಒಳಗಡೆ ಯಾವ ಬೀಜ ಇದಾವೆ ಅಂತಂದೇಳಿ ಸ್ವಲ್ಪ ಇವನ್ನ ನೋಡೋಣ, ಏನಾಗಿದ್ದಾವೆ ಬೀಜಗಳು ಅಂತಂದೇಳಿ. ಇವನ್ನ ನಾವು ಗಮನಿಸಿದರೆ ಈಗ ಸೊಪ್ಪಿನ ಬೀಜ 4 ಪ್ಯಾಕೆಟು ಸೊಪ್ಪು ಕಾಣ್ತದೆ. ಸೊಪ್ಪಿನ ಬೀಜ 4 ಪ್ಯಾಕೆಟು ಮತ್ತು 3 ಪ್ಯಾಕೆಟು ಇದರಲ್ಲಿ ನೋಡು ಹಸಿಮೆಣಸಿನಕಾಯಿ, ಮೂಲಂಗಿ ಮತ್ತು ಬೆಂಡೆಕಾಯಿ, ಈ 3 ತರಕಾರಿ ಬೀಜಗಳು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಸುಮಾರು 5-6 ಬೀಜಗಳು ಕಾಣ್ತವೆ. ಆದ್ರೆ ನೋಡ್ರಿ ಇಲ್ಲಿ 3 ಥರದ ಬೀಜಗಳಿದ್ದಾವೆ. ಈಗ ಕೃಷಿ ಇಲಾಖೆಯಿಂದ ಈ ಕಿಟ್ಗಳನ್ನು ವಿತರಿಸ್ಬೇಕಾದ್ರೆ ಇದು ಯಾವ ಯೋಜನೆಯಿಂದ ಕಿಟ್ಟನ್ನು ವಿತರಣೆ ಮಾಡಿದರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಎಷ್ಟು ರೈತರಿಗೆ ವಿತರಣೆ ಮಾಡಿದರೆ ಮತ್ತು ಈ ನಮಗೆ ಒಂದು ಅನುಮಾನ ಬರ್ತಕ್ಕಂಥದ್ದು, ಈ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಯವರು ಏನೋ ಒಂಥರ ಈ ಕಿಟ್ಗಳಲ್ಲಿ ಎಲ್ಲ ಥರದ ಸೊಪ್ಪಿನ ಬೀಜಗಳು ತರಕಾರಿ ಬೀಜ ಕೊಡ್ತು ಅಂತೇಳಿ ಸೊಪ್ಪಿನ ಬೀಜಕ್ಕೆ ತರಕಾರಿ ಬೀಜಗಳು ಬರೀ 3 ಇಟ್ಟು ಎಲ್ಲ ಒಂದು ಕಡೆ ಮೋಸ ಮಾಡ್ತಾರೆ ರೈತರಿಗೆ ಅಂತಂದೇಳಿ ಭಾವನೆ ಕಂಡುಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಮತ್ತು ಸಪ್ಲೈ ಮಾಡ್ತಕ್ಕಂಥವ್ರು ಒಂದು ಕಿಟ್ಗೆ ಎಷ್ಟು ಖರ್ಚು ಹಾಕಿದರೆ, ಎಷ್ಟು ಅನುದಾನ ಬಂದಿದೆ, ಎಷ್ಟು ರೈತರಿಗೆ ಕೊಡಬೇಕಾಗಿದೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಗೋಬೇಕಾಗತ್ತೆ. ಹಾಗಾಗಿ ಎಲ್ಲ ತಾಲೂಕಿನ ರೈತ ಬಾಂಧವರು ಇದ್ರ ಬಗ್ಗೆ ಗಮನಿಸಿ ಎಷ್ಟು ಕಿಟ್ಗಳನ್ನು ಕೊಟ್ಟಿದ್ದಾರೆ ಏನು ಅಂತೇಳಿ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ರೈತರಿಗೆ ಹೆಚ್ಚಿನ ಜಾಗೃತಿ ಮೂಡಿಸಿ ಈ ತೋಟಗಾರಿಕೆ ಇಲಾಖೆಯಿಂದ ಇನ್ನೂ ಈ ಥರ ಯಾವ ಕಿಟ್ಗಳನ್ನು ಏನೇನು ಸಪ್ಲೈ ಮಾಡಿದ ಎಂಬ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋಣ ಅಂತ ಹೇಳ್ತಾ, ತಾವೆಲ್ಲರೂ ಇದನ್ನು ಎಲ್ಲ ರೈತರು ಗಮನಕ್ಕೆ ತರಬೇಕು, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.